prema stavati siddhatama tu ekapata isha yavikarvatama Sakshidhananda prema sadguru sukradama tukamane ragmata sukhagalame ಈ ಹಿಂಚಗೇರಿ ಸಂಪ್ರದಾಯ ಅಂದ್ರೆ ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿರೋ ಸಂಪ್ರದಾಯ ಅಲ್ಲ. ಯಾಕಂದ್ರೆ ಈ ಸಂಪ್ರದಾಯದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಸೇರಿದಂತೆ ಅನೇಕ, ಉತ್ತರ ಪ್ರದೇಶ, ವಿಶೇಷವಾಗಿ ಉತ್ತರ ಪ್ರದೇಶ, ಡೆಲ್ಲಿ, ಹರಿಯಾಣದಲ್ಲೂ ಕೂಡ ಈ ಸಂಪ್ರದಾಯದ ಭಕ್ತರಿದ್ದಾರೆ. ಇದಕ್ಕೆ ಮಿಗಿಲಾಗಿ ಸುಮಾರು ವಿಶ್ವದ ಸುಮಾರು ಒಂದು 25 ರಾಷ್ಟ್ರಗಳಲ್ಲೂ ಕೂಡ ಈ ಸಂಪ್ರದಾಯದ ಭಕ್ತರಿದ್ದಾರೆ. ಅವರಲ್ಲೂ ವಿಶೇಷವಾಗಿ ಸ್ಪೇನು, ಜರ್ಮನಿ, ಈ ಕಡೆ ಇಂಗ್ಲೆಂಡು, ಮುಂದೆ ಅಮೇರಿಕಾ, ಜಪಾನು, ಇವೆಲ್ಲ ರಾಷ್ಟ್ರಗಳಲ್ಲಿ ಈ ಒಂದು ಸಂಪ್ರದಾಯದ ಭಕ್ತರಿದ್ದಾರೆ. ಈ ಭಕ್ತರು ಹೇಗೆ ಅಂದ್ರೆ ಬರೀ ಬಂದು ನಮಸ್ಕಾರ ಮಾಡೋ ಭಕ್ತರಲ್ಲ, ಇವರು ನಿತ್ಯ ನಿಯಮ, ಇದೇನು ಈ ಒಂದು ನಾವೇನು ಇಂಚಗೇರಿ ಸಂಪ್ರದಾಯದ ಒಂದು ನಿತ್ಯ ನಿಯಮ ಇರುತ್ತಲ್ಲ, ಈ ಭಜನೆ ಏನು ಮಾಡ್ತೀವಿ ಅದನ್ನು ಅವರು ಕಲಿತು ಪ್ರತಿನಿತ್ಯ ಅವರವರ ದೇಶಗಳಲ್ಲಿ ಒಂದು 6-8 ಜನ ಸೇರಿ ಪ್ರತಿನಿತ್ಯ ಭಜನೆ ಮಾಡ್ತಾರೆ. ಇವರು ಭಜನೆ ಹೇಗಂದ್ರೆ, ಭಜನೆ ನೀವು ಕೇಳ್ಬೋದು ಹೇಗೆ ಕನ್ನಡ ಮರಾಠಿ ಭಜನೆ ಹೇಗೆ ಸಾಧ್ಯ ಅಂತ. ಅವ್ರು ಏನು ಮಾಡ್ತಾರೆ, ಈ ಭಜನೆಯನ್ನ ಇಂಗ್ಲೀಷು, ಫ್ರೆಂಚ್ ಭಾಷೆಯಲ್ಲಿ ಲಿಪಿಯನ್ನ ಕನ್ವರ್ಟ್ ಮಾಡ್ಕೋತಾರೆ. ಲಿಪಿ ಕನ್ವರ್ಟ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ನೋಡ್ಬೋದು, ಇದರಲ್ಲಿ ಕಾಣಿಸುತ್ತೆ ನಿಮಗೆ ಎಷ್ಟು ಸ್ಪಷ್ಟವಾಗಿ ಅವರು. ಯಾಕಂದ್ರೆ ನಾವು ಭಾರತೀಯರು ಇಂಗ್ಲಿಷ್ ಮಾತಾಡೋದು ತುಂಬಾ ಸರಳ, ಅದೇ ವಿದೇಶಿಗರು ಕನ್ನಡ ಮತ್ತು ಮರಾಠಿಯಲ್ಲಿ ಭಜನೆ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟದ ಕೆಲಸ. ಆದ್ರೂ ಕೂಡ ಅವರಲ್ಲಿರೋ ಒಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ದಿನನಿತ್ಯದ ಒಂದು ಅಭ್ಯಾಸದಿಂದ ಅವರು ಭಜನೆಯನ್ನ ಮಾಡ್ತಾರೆ. ಮುಂದೆ ಭಜನೆಗೆ ಮಾತ್ರ ಸೀಮಿತ ಅಲ್ಲ, ಅದು ಹೇಳ್ತೀನಿ. ಭಜನೆ ಮಾಡಿ, ಧ್ಯಾನ ಮಾಡಿ, ಪ್ರಸಾದ ತಗೊಳ್ಳೋದು ಅವರು ದಿನನಿತ್ಯದ ಒಂದು ಪ್ರಕ್ರಿಯೆ ಇದು. ಅದಕ್ಕೆ ನಾವು ಭಾರಿ ಹೆಮ್ಮೆ ಅನ್ಸುತ್ತೆ. ನಾವು ಭಾರತದ ಒಂದು ಈ ಸಂಸ್ಕೃತಿ, ಇದು ಧರ್ಮ ಅಲ್ಲ, ಇದರ ಮಾನವೀಯತೆ ಧರ್ಮ, ಜಾತಿಯ ಧರ್ಮದ ಮೇಲೆ ನಿಂತಿಲ್ಲ. ಇದು ಅಂದ್ರೆ ನಮ್ಮಲ್ಲಿರೋ ಒಂದು ಮಾನವೀಯತೆ ಅಂತ ಏನು ಹೇಳ್ತೀವಲ್ಲ, ಅದು ದೇಶ ವಿದೇಶದಲ್ಲೂ ಕೂಡ ಹರಡಿದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ ಈ ವಿಷಯನ. ಸಾಕೆ. ಮನುಷ್ಯ ಹೋಗಿ ಮಹಾದೇವನಾಗಬಲ್ಲ ಅಂತ ಹೇಳಿ ಸದ್ಗುರುಗಳು ಗುರುಲಿಂಗಮ್ಮ ಹೇಳಿದಂಥ ಮಾತು, ಭವಿಷ್ಯ ಹೇಳಿದಂಥ ಮಾತು, ಅದನ್ನು ಆ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಇದು ಎಲ್ಲ ಭಾಗದಿಂದ ತಮಿಳುನಾಡು, ಕೇರಳ, ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಉಳಿದು ಎಲ್ಲ ಕೆಲವೊಂದು 4-5 ರಾಜ್ಯಗಳಿಂದನೂ ಈ ಒಂದು ಪುಣ್ಯಕ್ಷೇತ್ರ. ಯಾಕಂದರೆ ಇದು ದೇಶವ್ಯಾಪಿ ಮಟ್ಟದ ಬ್ರ್ಯಾಂಚ್ಗಳಿದಾವೆ. ಮುಂಬೈದೊಳಗದಾವ, ಇನ್ನು ವಿದೇಶಗಳಲ್ಲಿ ಸಹಿತ ಈ ಮಟ್ಟದ ಬ್ರ್ಯಾಂಚ್ಗಳಿದಾವೆ. ಈ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ 4 ರಾಷ್ಟ್ರದ ಜನ ಇಲ್ಲಿ ಬಂದಿದ್ದಾರೆ. ಚೀನಾದವ್ರು ಬಂದಾರೆ, ಒಂದು 4-5 ಮಂದಿ ಮಹಿಳೆಯರು ಇರ್ತಾರೆ. ಆಮೇಲೆ ಅಮೇರಿಕಾ, ರಷ್ಯಾದವ್ರು ಬಂದರು. ಆಮೇಲೆ ನೈಜೀರಿಯಾ ತಂದ ದೇಶ, ಅವರಲ್ಲಿ ಒಂದು 4-5 ರಾಷ್ಟ್ರ ಜನ ಕೂಡ್ಕೊಂಡು ಒಂದು 25-30 ಜನ ಅವರು ಪ್ರತಿ ವರ್ಷ ಬರ್ತಾರೆ. ಅವರು ಈ ಸಂಪ್ರದಾಯದ ನಾಮಸ್ಮರಣೆಯನ್ನು ಪಡ್ಕೊಂಡು ಧ್ಯಾನ ಮಾಡಿ ಇದರಲ್ಲಿ ಸಮಾಧಾನ ಕಂಡಾರೆ. ಅವ್ರು ತಮ್ಮ ದೇಶದೊಳಗೆ ಸಹಿತ ಈ ಗುರು ಬಾಬಾ ಸಾಹೇಬ್ ಮಹಾರಾಜರ ಒಂದು ಆಶ್ರಮ ನಿರ್ಮಾಣ ಮಾಡಿ ಪ್ರತಿ ದಿವಸನೂ ಅಲ್ಲಿ ನಿತ್ಯ ನಿಯಮ ಉಪಾಸನಾ ಸಾಧನೆಯನ್ನು ಮಾಡ್ತಾರೆ. ಯಾಕಂದರೆ ಮನುಷ್ಯನಿಗೆ ಅವಶ್ಯಕತೆ ಇದ್ದದ್ದು ಜೀವನದಲ್ಲಿ ಸಮಾಧಾನ, ಶಾಂತಿ ಪಡೆಯುವ ಸಲುವಾಗಿ. ಕನ್ನಡ ಮತ್ತು ಮರಾಠಿ ಒಳಗೆ ಹೆಂಗೆ ಅವರು ಕಲಿತಾರೆ? ಅವರು ತಮ್ಮ ಭಾಷೆ ಅಂದರೆ ಇಂಗ್ಲೀಷಿನಲ್ಲಿ ಅವರು ತಮ್ಮ ಭಾಷೆ ಇದ್ರೂ ಸಹಿತ ಅದನ್ನು ಏನಪ್ಪ ಅಂತಂದರೆ ಇಂಗ್ಲೀಷಿನ ಮರಾಠಿ ಒಳಗೆ ಟ್ರಾನ್ಸ್ಲೇಷನ್ ಟೈಪ್ ಮಾಡಿ ಮರಾಠಿ ಶಬ್ದನ ಅದು ಇಂಗ್ಲೀಷ್ನೊಳಗೆ ಅವರು ಓದಿದ್ರು ಸಹಿತ ಅಲ್ಲಿ ಶಬ್ದ ಉಚ್ಚಾರ ಆಗೋದು ಮರಾಠಿ. ಅಂದ್ರೆ ಬಾಬಾ ಸಾಹೇಬ್ ಮಹಾರಾಜರ ಈ ಸಂಪ್ರದಾಯಕ್ಕೆ ಒಂದು ಭಜನೆ ಎತ್ತು ಮಾಡ್ಯಾರ, ಕಾಕಡಾರಿ ತತ್ತು ಮಾಡ್ಯಾರ, ಭಾರಾಭಂಗ ಎತ್ತು ಮಾಡ್ಯಾರ. ಅಂದರೆ ಸಗುಣ ಭಜನೆ ಸಲುವಾಗಿ ಅವನ್ನೆಲ್ಲವನ್ನು ಅವರೆಲ್ಲ ವಿದೇಶಿಗರು
ದಿನನಿತ್ಯದ 4 ವೇಳೆ ನಿಯಮವನ್ನು ಪಾಲನೆ ಮಾಡ್ತಾರೆ, ಭಜನೆ ಮಾಡ್ತಾರೆ, ಕೂತು ಸಾಧನೆ ಅನಿರ್ವಾಚ್ಯ ಧ್ಯಾನ ಹೋಗುತ್ತಾರೆ. ಶಬ್ದದಿಂದ ನಾಲಿಗೆಯಿಂದ ಉಚ್ಚಾರ ಮಾಡಲಾರ್ದನ ಶ್ವಾಸೋಚ್ಛ್ವಾಸ ಕ್ರಿಯೆಯಲ್ಲಿ ಅನಿರ್ವಾಚ್ಯ ಧ್ಯಾನ ಯೋಗವನ್ನು ಸಹಿತ ಅವರು ಇಲ್ಲೆಲ್ಲ ಮೊನ್ನೆ ಬಂದಾಗ ಒಂದು 2-3 ತಾಸುಗಟ್ಟಲೆ ಭಜನೆ ಮಾಡಿದರು. ಆಮೇಲೆ ಒಂದು ತಾಸು ಧ್ಯಾನ ಮಾಡಿದರು. ಆನಂತರ ಪ್ರಸಾದ ಮಾಡಿಕೊಂಡು ಮತ್ತು ತಾವು ಕಡೆ ಮುಂಬೈ ತಮ್ಮ ಗುರುಗಳು ಎಲ್ಲಿದಾರಲ್ಲ ಅಲ್ಲೆಲ್ಲ ಮತ್ತು ಇಲ್ಲಿ ಪ್ರತಿ ವರ್ಷವೂ ಬಂದರೆ ಒಂದು ತಿಂಗಳವರೆಗೇನು ಇಲ್ಲೆಲ್ಲ ಮುಂಬೈದಲ್ಲಿ ಅವರು ಗುರುಗಳು ಇರೋದರಿಂದ ಅದು ಈ ಸಂಪ್ರದಾಯದಲ್ಲಿ ಭಾವಸಾಯಿ ಮಹಾರಾಜ ಪರಂಪರೆ ರಣಜಿತ್ ಮಹಾರಾಜರು, ನಿಸರ್ಗದತ್ ಮಹಾರಾಜರು ಒಬ್ಬರಾಗ್ಯಾರ. ಅವ್ರ ಶಿಷ್ಯರೊಳಗೆ ಇವರೆಲ್ಲ ಶಿಷ್ಯ ಪರಂಪರೆ ವಿದೇಶದವರು ಸಹಿತ ಅವ್ರ ಕಡೆಯಿಂದ ಉಪದೇಶ ತೊಗೊಂಡು ಈ ಸಂಪ್ರದಾಯದಲ್ಲಿ ಬರ್ತಾರೆ. ಈ ಮಠದೊಳಗೆ